ನವರಾತ್ರಿ ಹಬ್ಬವು ದುರ್ಗಾದೇವಿಯೊಂದಿಗೆ ಆಕೆ 9 ವಿವಿಧ ರೂಪಗಳನ್ನು ಪೂಜಿಸುವ ಹಬ್ಬವಾಗಿದೆ. 2025ರ ನವರಾತ್ರಿ ಹಬ್ಬ ಯಾವ ದಿನಾಂಕದೊಂದಿಗೆ ಪ್ರಾರಂಭ ಆಗುತ್ತೆ ಮತ್ತು ನವರಾತ್ರಿಯ 1ನೇ ದಿನದಿಂದ 9 ದಿನವರೆಗೂ ಯಾವ ದುರ್ಗಿಯನ್ನು ಯಾವ ರೂಪದಲ್ಲಿ ಆಚರಿಸಬೇಕು, ಅದು ಯಾವುದನ್ನು ಪ್ರತಿನಿಧಿಸುತ್ತೆ ಮತ್ತು ಯಾವ ಬಣ್ಣವನ್ನು ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಓಂ ದುರ್ಗಾಯಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ನವರಾತ್ರಿ ಅಂದರೆ 9 ದಿನಗಳು, 9 ರಾತ್ರಿಗಳು ಅನ್ನೋ ಅರ್ಥ. ಈ ದಿನಗಳವರೆಗೂ ನಾವು ದುರ್ಗಾದೇವಿಯನ್ನು ಆಕೆ 9 ವಿವಿಧ ರೂಪಗಳನ್ನ ನಾವು ಪೂಜಿಸ್ತೀವಿ. ಪ್ರತಿಯೊಂದು ದಿನವೂ ದೇವಿಯ ನಿರ್ದಿಷ್ಟ ಬಣ್ಣ ಮತ್ತು ರೂಪಕ್ಕೆ ಸಂಬಂಧಿಸಿದ್ದು. ಅನೇಕ ಭಕ್ತರು ಅಷ್ಟಮಿಯಂದು ಆರತಿ, ಸಂಧಿ ಪೂಜೆಯನ್ನು ಸಹ ಮಾಡ್ತಾರೆ. ಮತ್ತು ಹಣ್ಣುಗಳು, ಸಿಹಿ ತಿಂಡಿಗಳನ್ನ ದೇವಿಗೆ ಅರ್ಪಿಸ್ತಾರೆ. ಅಶ್ವಿನಿ ಮಾಸದಲ್ಲಿ ಬರುವಂಥ ಈ 9 ದಿನಗಳನ್ನ ನಾವು ಶರದೀಯ ನವರಾತ್ರಿ ಅಂತ ಕರಿತೀವಿ. ದುರ್ಗಾದೇವಿಯನ್ನು ಭಕ್ತರು ಆಕೆಯನ್ನು ಪೂಜಿಸೋದು, ಉಪವಾಸ ವ್ರತವನ್ನು ಆಚರಿಸ್ಬೋದು ಮತ್ತು ಇನ್ನು ಅನೇಕ ರೀತಿಯಲ್ಲಿ ಈ ನವರಾತ್ರಿಯನ್ನು ಆಚರಿಸ್ತಾರೆ. ಈ ನವರಾತ್ರಿ ಹಬ್ಬದಲ್ಲಿ ಘಟಸ್ಥಾಪನೆ ಪ್ರಾರಂಭವಾಗಿ 9 ದಿನಗಳ ಬಳಿಕ ದುರ್ಗಾದೇವಿಯನ್ನು ನಿಮಜ್ಜನದೊಂದಿಗೆ ಪೂರ್ಣಗೊಳಿಸ್ತಾರೆ. ಈ ನವರಾತ್ರಿ 9 ದಿನಗಳು 9 ನವದುರ್ಗಿಯರನ್ನ ಆಚರಿಸ್ತೀವಿ. ಅಂದರೆ 2025ರ ನವರಾತ್ರಿ ಹಬ್ಬವು ಸೆಪ್ಟೆಂಬರ್ 22ಕ್ಕೆ ಶುರುವಾಗುತ್ತೆ. ಇದು ಸೆಪ್ಟೆಂಬರ್ 22 ಸೋಮವಾರದಿಂದ ಶುರುವಾಗುತ್ತೆ. ಈ ದಿನ ನಾವು ಘಟಸ್ಥಾಪನೆಯನ್ನು ಮಾಡಬೇಕು. ಘಟಸ್ಥಾಪನೆಯ ಮೊದಲನೇ ದಿನ ನಾವು ತಾಯಿ ಶೈಲಪುತ್ರಿ ದೇವಿಗೆ ಸಮರ್ಪಿಸ್ತೇವೆ. ಈ ದಿನ ಬಿಳಿ ಬಟ್ಟೆಯನ್ನು ಧರಿಸೋದ್ರಿಂದ ತುಂಬ ಶುಭ. ಬಿಳಿ ಬಟ್ಟೆ ಶುದ್ಧತೆಯನ್ನು ಪ್ರತಿನಿಧಿಸುತ್ತೆ. ಇನ್ನು 2ನೇ ದಿನ ಅಂದರೆ ಮಂಗಳವಾರ 23ನೇ ತಾರೀಕು ಆಚರಿಸ್ತೀವಿ. ಆ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸ್ತೀವಿ. ಈ ದಿನ ಕೆಂಪು ಬಟ್ಟೆಯನ್ನು ಧರಿಸಿ ಪೂಜಿಸುವುದು ಶುಭ. ಈ ಕೆಂಪು ಬಣ್ಣವು ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತೆ. ಇನ್ನು ನವರಾತ್ರಿಯ 3ನೇ ದಿನವನ್ನು 24ನೇ ತಾರೀಕು ಆಚರಿಸ್ತೀವಿ. ನವರಾತ್ರಿಯ 3ನೇ ದಿನ ಚಂದ್ರಘಂಟಾದೇವಿಯನ್ನು ಪೂಜಿಸಲಾಗುತ್ತೆ. ಈಕೆಗೆ ಗಾಢ ನೀಲಿ ಬಣ್ಣ ತುಂಬ ಇಷ್ಟ ಆಗುತ್ತೆ. ಈ ಗಾಢ ನೀಲಿ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡೋದ್ರಿಂದ ತುಂಬ ಶುಭವಾಗುತ್ತೆ. ಇದು ಶಾಂತತೆ ಮತ್ತು ಪ್ರಶಾಂತತೆಯನ್ನು ಸೂಚಿಸುತ್ತೆ. ಇನ್ನು 25ರಂದು 4ನೇ ದಿನ ನಾವು ಪೂಜಿಸ್ತೀವಿ. ಇದು ಹಳದಿ ಬಟ್ಟೆಯನ್ನು ಸಮರ್ಪಿಸುತ್ತೆ. ವಿನಾಯಕ ಚತುರ್ಥಿ ದಿನ ಅಂತ ಹೇಳ್ತೀವಿ. ಇದು ಈ ಹಳದಿ ಬಟ್ಟೆಯು ಸಂತೋಷ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತೆ. ಇನ್ನು 5ನೇ ದಿನವನ್ನು ಕೂಷ್ಮಾಂಡ ದೇವಿಗೆ ಪೂಜಿಸ್ತೀವಿ. 5ನೇ ದಿನವು 26ನೇ ತಾರೀಕು ಬರುತ್ತೆ. ಈ ದಿನ ಹಸಿರು ಬಣ್ಣವನ್ನು ಹಾಕಿ ಪೂಜೆ ಮಾಡಬೇಕು. ಈ ಹಸಿರು ಬಣ್ಣ ಬಟ್ಟೆಯನ್ನು ಧರಿಸೋದ್ರಿಂದ ಸಮೃದ್ಧಿ ಮತ್ತು ಹೊಸ ಆರಂಭ ಸೃಷ್ಟಿಯಾಗುತ್ತೆ. ಇನ್ನು 6ನೇ ದಿನವನ್ನು 27ನೇ ತಾರೀಕು 6ನೇ ದಿನವಾಗಿ ಸ್ಕಂದ ಮಾತೆಯನ್ನು ಪೂಜಿಸ್ತೀವಿ. ಈ ದಿನ ಬೂದು ಬಣ್ಣದ ಬಟ್ಟೆಯನ್ನು ಹಾಕಬೇಕು. ಇದು ಜೀವನದಲ್ಲಿ ಸಮತೋಲನವನ್ನು ಪ್ರತಿನಿಧಿಸುತ್ತೆ. ಇನ್ನು 7ನೇ ದಿನವನ್ನು ಕಾತ್ಯಾಯನಿಗೆ ಸಮರ್ಪಿಸುತ್ತೆ. ಇದು 28ನೇ ತಾರೀಕು ಆಚರಿಸ್ತೀವಿ. ಈ ದಿನ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಹಾಕಿ ಪೂಜೆ ಮಾಡಬೇಕಾಗುತ್ತೆ. ಈ ಕಿತ್ತಳೆ ಬಣ್ಣವು ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ಸೂಚಿಸುತ್ತೆ. ಇನ್ನು 8ನೇ ದಿನ ಕಾಳರಾತ್ರಿಗೆ ಸಂಬಂಧಿಸಿದ್ದು. ಇದು 29ನೇ ತಾರೀಕು 8ನೇ ದಿನವನ್ನು ಆಚರಿಸ್ತೀವಿ. ಈ ಕಾಳರಾತ್ರಿಗೆ ನವಿಲು ಹಸಿರು ಬಣ್ಣ ಅಂದರೆ ತುಂಬ ಇಷ್ಟ. ಇದು 9ನೇ ದಿನವಾದ 30ರಂದು 9ನೇ ದಿನವನ್ನು ಆಚರಿಸ್ತೀವಿ. ಈ ದಿನ ಮಹಾಗೌರಿಯನ್ನು ಪೂಜಿಸಲಾಗುತ್ತೆ. ಈ ದಿನ ಗುಲಾಬಿ ಬಣ್ಣದ ಬಟ್ಟೆಯನ್ನು ಹಾಕೋಬೇಕು. ಇದು ಪ್ರೀತಿ ಮತ್ತು ದಯೆಯನ್ನು ಸೂಚಿಸುತ್ತೆ. ಇನ್ನು 1ನೇ ದಿನದಂದು ಭಕ್ತರು ದುರ್ಗಾ ಉಪಸ್ಥಿತಿಯನ್ನು ಮಾಡಿ ಕಲಶ ಸ್ಥಾಪನೆಯನ್ನು ಮಾಡ್ತಾರೆ. ಯಾರು ಮನೆಯಲ್ಲಿ ಕಲಶ ಮಾಡಿ ಇದನ್ನು ಆಚರಿಸ್ತೀರೋ ಅವರು ಮಾತ್ರ ಕಲಶವನ್ನು ಇಡಬೇಕು. ಕೆಲವೊಬ್ಬರು ಮನೆಯಲ್ಲಿ ಕಲಶ ಇಡೋ ಪದ್ಧತಿ ಇರಲ್ಲ, ಅವರು ಕಲಶವನ್ನು ಇಡಬಾರದು. ಹಾಗೆಯೇ ದೇವಿಯನ್ನು ಉಪಾಸನೆ ಮಾಡಿ ದೇವಿಯ ಆ ದಿನದ ಯಾವ ದೇವಿಯನ್ನು ಪೂಜೆ ಮಾಡ್ತಿರ್ತೋ ಆ ದೇವಿಯ ಅಷ್ಟೋತ್ತರ ಮತ್ತು ಕಥೆಗಳನ್ನ ಕೇಳಿ ಪೂಜೆ ಮಾಡೋದು ತುಂಬ ಶುಭ. ಇನ್ನು ಕಲಶ ಇಟ್ಟು ಪೂಜೆ ಮಾಡೋರು ತುಂಬ ಮಡಿಯಿಂದ ಪೂಜೆ ಮಾಡಬೇಕಾಗತ್ತೆ. ನೀವು ಮಾಡ್ತೀವಿ ಅನ್ನೋರು ಮಾತ್ರ ಅದನ್ನು ಮಾಡಬೇಕಾಗತ್ತೆ. ಅದನ್ನು ಮೊದಲನೇ ದಿನ ನಾವು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ. ಇನ್ನು 9 ದಿನವೂ ಒಂದೊಂದು ದೇವಿಯ ಅವತಾರವನ್ನು ಇಟ್ಟು ಪೂಜೆ ಮಾಡಬೇಕು. ಮತ್ತು ದೇವಿಗೆ ನೈವೇದ್ಯವಾಗಿ ಸಾಬುದಾನ ಕಿಚಡಿ, ಕುಟ್ಟು ಪುರಿ, ಹಣ್ಣುಗಳು ಮತ್ತು ಹಾಲು, ಈ ಥರ ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಇಡಬೇಕು. ಇನ್ನು ಉಡುಪಿಯಲ್ಲೂ ಕೂಡ ಇದನ್ನು ತುಂಬ ಉಡುಪಿ ಬಂಗಾಳದಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ.
ಇನ್ನು ಈ ಸಮಯದಲ್ಲಿ ಕನ್ಯಾ ಪೂಜೆ ಮಾಡೋದು ತುಂಬ ಶುಭ. ಅಂದರೆ ಚಿಕ್ಕ ವಯಸ್ಸಿನ ಅಂದರೆ 8 ವರ್ಷದ ಒಳಗಡೆನೆ ಹೆಣ್ಣು ಮಕ್ಕಳನ್ನು ಕರೆದು ಅವರನ್ನು ಕಾಲು ತೊಳೆದು ಅವರಿಗೆ ಕುಡಿಯೋದಕ್ಕೆ ಹಾಲು ಮತ್ತು ಏನಾದರೂ ಸಿಹಿ ತಿಂಡಿಗಳನ್ನ ನೈವೇದ್ಯವಾಗಿ ಕೊಟ್ಟರೆ ಅದು ತುಂಬ ಶುಭವನ್ನು ನೀಡುತ್ತೆ. ಹಾಗೆ ಮನೆಗೆ ಬಂದ ಮುತ್ತೈದೆಯರಿಗೆ, ಸುಮಂಗಲಿಯರಿಗೆ ನಾವು ಅರಿಶಿನ ಕುಂಕುಮ, ಮನೆಯಲ್ಲಿ ವಸ್ತ್ರಗಳಿದ್ರೆ ಅಂದರೆ ಬ್ಲೌಸ್ ಪೀಸ್ ಏನಾದರೂ ಇದ್ದರೆ ಅದನ್ನು ಕೊಡುವುದು ತುಂಬ ಶುಭವಾಗುತ್ತೆ. ಈ ಸಮಯದಲ್ಲಿ ಈ ದಿನ ನವರಾತ್ರಿಯಲ್ಲಿ ಏನು ಪೂಜೆ ಮಾಡ್ತೀವೋ ಅದು ತುಂಬ ಶುಭ. ನಿಮಗೆ ಆ ರೀತಿ ಕಳಶ ಇಟ್ಟು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಕಥೆಯನ್ನು ಓದೋದಕ್ಕೂ ಸಹ ಆಗಲ್ಲ ಅನ್ನೋರು ಕಥೆಗಳು ವಿಡಿಯೋದಲ್ಲಿ ಸಿಗುತ್ತೆ. ನಾನು ಹೋದ ವರ್ಷ ಮಾಡಿದ್ದೀನಿ, ಈ ವರ್ಷನೂ ಅದು ಮಾಡ್ತೀನಿ. ಅದನ್ನು ಕೂಡ ಕೇಳಿದ್ರೆ ತುಂಬ ಶುಭ ಆಗುತ್ತೆ. ಹತ್ತಿರದಲ್ಲಿರೋ ದುರ್ಗಾದೇವಿ, ಚಾಮುಂಡೇಶ್ವರಿ, ಕಾಳಿ ಈ ಥರ ಇರೋ ದೇವಸ್ಥಾನಗಳಿಗೆ ಹೋಗಿ ಪ್ರತಿದಿನ ದೇವಿ ದರ್ಶನವನ್ನು ಮಾಡಿ ಬಂದರೆ ಅದು ತುಂಬ ಶುಭವನ್ನು ಕೊಡುತ್ತೆ. ಇದಿಷ್ಟು ನವರಾತ್ರಿಯ ಬಗ್ಗೆ ಇರುವಂಥ ವಿಡಿಯೋ. ಈ ದಿನ 11 ದಿನ ಬಂದಿದೆ, ಅದಕ್ಕೆ 4ನೇ ದಿನ ಬರೀ ವಿನಾಯಕ ಚತುರ್ಥಿ ಅಂತ ಹೇಳಿರೋದು. ಆ ದಿನ ದೇವಿಯನ್ನು ಆರಾಧನೆ ಮಾಡ್ತೀವಿ, ಆದರೆ ಅದಕ್ಕೆ ಅಂತ ಒಂದೇನಿಲ್ಲ. ಅದನ್ನು ಇಷ್ಟೇ ಈ ವಿಡಿಯೋದಲ್ಲಿ. ಇದು ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.